ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಟು ಮೈ ಲಾಗ್. ತುಂಬ ದಿನ ಆಯಿತು ಲಾಗ್ ಮಾಡೋಕ್ಕಾಗಿಲ್ಲ, ಹಾಗಾಗಿ ಇವತ್ತು ಸ್ಯಾಟರ್ಡೆ ಲಾಗ್ ಮಾಡ್ತಾಯಿದ್ದೀನಿ. ಮಕ್ಳಿಗೆ ಸ್ಕೂಲ್ ರಜೆ ಇರೋದ್ರಿಂದ ಏನು ಮಾಡೋದು ಅನ್ನೋ ಟೆನ್ಷನ್ಸ್ ಜಾಸ್ತಿ ಇತ್ತು. ಟಿಫನ್ನು ತಟ್ ಅಂತ ನೆನಪಾಗಿದ್ದೆ, ಸೋಯಾ ಚಂಕ್ಸ್ ದಮ್ ಬಿರಿಯಾನಿ ಸಖತ್ತಾಗಿ ಬಂದಿದ್ದು. ಮಾಡಿದ್ದೆ, ಬನ್ನಿ ನೋಡೋಣ ಹೇಗೆ ಮಾಡಿದ್ದೆ ಅಂತ. ನಿಮಗೂ ಕೂಡ ತೋರಿಸ್ತೀನಿ. ಫಸ್ಟು ಈರುಳ್ಳಿ ಮತ್ತು ಕೊತ್ತಂಬರಿ, ಪುದೀನ, ಹಸಿಮೆಣ್ಸಿನ್ಕಾಯಿ ಎಲ್ಲ ಹೆಚ್ಚಿಟ್ಕೊಬೇಕು. ಟೊಮೊಟೊ ಕೂಡ ಪೇಸ್ಟ್ ಮಾಡಿ ಇಟ್ಕೊಬೇಕು. ನೆಕ್ಸ್ಟ್ ನೋಡಿ, ಒಂದು ಚಿಕ್ಕ ಜಾರ್ಗೆ ಮಸಾಲೆ ಐಟಮ್ಸ್ಗಳು ಹಾಕಬೇಕು. ಅಂದರೆ ಚಕ್ಕೆ, ಲವಂಗ, ಸೋಂಪು, ಸ್ಟಾರು, ಅನಾನಸು, ಕಸ್ತೂರಿ ಮೇಥಿ, ಜಾಕಾಯಿ ಕಲ್ಲು ಇವನ್ನೆಲ್ಲ ಪುಡಿ ಮಾಡಿ ಇಕ್ಕೋಬೇಕು. ನೆಕ್ಸ್ಟ್ ಒಂದು ಪಾತ್ರೆಗೆ ಎಣ್ಣೆ ಹಾಕಿ ಈರುಳ್ಳಿ ಹಾಕಿ ಚೆನ್ನಾಗಿ ಫ್ರೈ ಮಾಡಬೇಕು. ಇದು ಫ್ರೈ ಆದಮೇಲೆ ಇದಕ್ಕೆ ಪುದೀನ ಮತ್ತು ಹಸಿಮೆಣ್ಸಿನ್ಕಾಯಿ ಮತ್ತು ಪುಡಿ ಮಾಡಿ ಇಟ್ಕೊಂಡಿದ್ದಂಥ ಇದು ಮಸಾಲೆ ಐಟಮ್ದು ಪುಡಿ ಅದನ್ನು ಕೂಡ ಹಾಕಿ ಮತ್ತು ಟೊಮೊಟೊ ಪೇಸ್ಟ್ ಹಾಕಿ ಚೆನ್ನಾಗಿ ಫ್ರೈ ಮಾಡಬೇಕು. ಇದು ಫ್ರೈ ಆಗೋ ಅಷ್ಟರಲ್ಲಿ ನಾವು ಒಂದು ಸೋಯಾ ಚಂಕ್ಸ್ ತೊಗೊಂಡಿದ್ವಲ್ಲ, ಅದನ್ನು ಕುದಿಯೋ ಥರ ಬಿಸಿ ನೀರಿಗೆ ಹಾಕಿ ಸಾಫ್ಟಾಗಿ ಬರೋ ಥರ ಒಂದು 5 ನಿಮಿಷ ಸಾಕು. ಅದರಲ್ಲಿ ಕುದಿಯೋ ಥರ ಮಾಡಿಕೊಂಡ್ರೆ ಸಾಕು. ನೆಕ್ಸ್ಟ್ ಅದನ್ನು ಸೋದಿಸಿ ಇಟ್ಕೊಂಡ್ಬಿಡ್ಬೇಕು. ನೆಕ್ಸ್ಟ್ ಅಷ್ಟರೊಳಗಡೆ ಇದೆಲ್ಲ ಫ್ರೈ ಆಗೋ ಅಷ್ಟರಲ್ಲಿ ಅಕ್ಕಿನೂ ಅಷ್ಟೇ ಒಂದು ಕುದಿಯೋ ನೀರಿಗೆ ಅರ್ಧ ಮಾತ್ರ ಬೇಯೋ ಥರ ಮಾಡ್ಕೋಬೇಕು. ಯಾಕಂದ್ರೆ ದಮ್ ಕಟ್ಟಬೇಕಲ್ವ, ಅದಕ್ಕೆ ಅರ್ಧ ಬೆಂದಮೇಲೆ ನೋಡಿ ಈ ಥರ ಹಾಕಿ ಮಿಕ್ಸ್ ಮಾಡಿ ಆದಮೇಲೆ ದಮ್ ಕಟ್ಟಬೇಕು ಒಂದು 10 ಮಿನಿಟ್ಸು. ಅದಾದಮೇಲೆ ನೋಡಿ ಈ ಥರ ಬಂದಿರುತ್ತೆ. ಸಿಕ್ಕಾಪಟ್ಟೆ ಚೆನ್ನಾಗಿ ಬಂದಿತ್ತು, ಟೇಸ್ಟ್ ಕೂಡ ತುಂಬ ಚೆನ್ನಾಗಿತ್ತು. ನೀವು ಒಂದ್ಸಲ ಟ್ರೈ ಮಾಡಿ ಹೇಗೆ ಬಂದಿತ್ತು ಅಂತ ನನಗೆ ಹೇಳಿ. ಆಮೇಲೆ ಬೇಕು ಅಂದರೆ ಗೋಡಂಬಿನ ಹುರಿದು ಕೂಡ ನೀವು ಹಾಕ್ಕೋಬೋದು ತುಪ್ಪದಲ್ಲಿ. ಓಕೆ ಫ್ರೆಂಡ್ಸ್, ಬಾಯ್, ಥ್ಯಾಂಕ್ ಯು.